ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳಿಗೆ ಪ್ರತಿನಿತ್ಯ ಒಂದು ವಿಶೇಷ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಾದರೆ ಇಂದಿನ ವಿಶೇಷ ಏನಪ್ಪ ಅಂದ್ರೆ ವುಮನ್ ಮಿಲಿಟರಿ ಪೊಲೀಸ್ ನವಂಬರ್ 1ರಿಂದ 3ನೇ ತಾರೀಕುವರೆಗೆ ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ವುಮನ್ ಮಿಲಿಟರಿ ಪೊಲೀಸ್ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳು ಹೋಗುವಾಗ ಏನೇನು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಇಂದು ತಿಳಿಸ್ಕೊಡ್ತಾ ಇದ್ದೀನಿ. ಆತ್ಮೀಯ ಅಗ್ನಿವೀರ ವುಮನ್ ಮಿಲಿಟರಿ ಪೊಲೀಸ್ ಅಭ್ಯರ್ಥಿಗಳೇ, ಭಾರತೀಯ ಸೇನೆಯವರು 9 ಆಗಸ್ಟ್ 2022ರಿಂದ 7 ಸೆಪ್ಟೆಂಬರ್ 2022ವರೆಗೆ ಸೇನೆ ಸೇರ ಬಯಸುವ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿತು. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಈಗ SMS ಅಥವಾ ಇಮೇಲ್ ಮುಖಾಂತರ ತಾವು ಶಾರ್ಟ್ ಲಿಸ್ಟ್ನಲ್ಲಿ ಇದ್ದೀರಾ ಹಾಗೂ ಇಲ್ಲ ಎಂಬ ಸಂದೇಶವನ್ನು ಅಕ್ಟೋಬರ್ 16, 2022ರಂದು ಪ್ರಕಟಿಸಿದರು. ಹಾಗೂ ಶಾರ್ಟ್ ಲಿಸ್ಟ್ನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರ್ಯಾಲಿಯನ್ನು ಅಟೆಂಡ್ ಮಾಡಲು ಅಡ್ಮಿಟ್ ಕಾರ್ಡನ್ನು ಪ್ರಕಟಿಸಿದ್ದಾರೆ. ಆ ಅಡ್ಮಿಟ್ ಕಾರ್ಡಲ್ಲಿ ಅಭ್ಯರ್ಥಿಯು ಯಾವ ದಿನಾಂಕದಂದು ರ್ಯಾಲಿ ಅಟೆಂಡ್ ಮಾಡಬೇಕು, ನಿಗದಿತ ಸಮಯ ಹಾಗೂ ಸ್ಥಳವನ್ನು ಆ ಅಡ್ಮಿಟ್ ಕಾರ್ಡಲ್ಲಿ ವಿಷಯವನ್ನು ತಿಳಿಸಿದ್ದಾರೆ. ಅಂಥ ಅಭ್ಯರ್ಥಿಗಳು ತಮ್ಮ ಅಡ್ಮಿಟ್ ಕಾರ್ಡಲ್ಲಿ ತಿಳಿಸಿದ ದಿನಾಂಕ ಹಾಗೂ ಸಮಯಕ್ಕೆ ಸರಿಯಾಗಿ ಅಡ್ಮಿಟ್ ಕಾರ್ಡಲ್ಲಿ ತಿಳಿಸಿದ ವೆನ್ಯೂ ಅಂದರೆ ಸ್ಥಳಕ್ಕೆ ಸರಿಯಾಗಿ ಹಾಜರಾಗಬೇಕು. ಹಾಗೂ ರ್ಯಾಲಿ ಅಟೆಂಡ್ ಮಾಡಲು ಹೋಗುವಾಗ ತೆಗೆದುಕೊಂಡು ಹೋಗಬೇಕಾದ ಪ್ರಮುಖ ದಾಖಲಾತಿಗಳನ್ನು ನೀವು ತಿಳಿದುಕೊಳ್ಳಬೇಕು. ಹಾಗಾದರೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ತಿಳಿಯೋಣ. ಇನ್ಸ್ಟ್ರಕ್ಷನ್ಸ್: ಕ್ಯಾಂಡಿಡೇಟ್ ಶುಡ್ ಬ್ರಿಂಗ್ ದಿ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಆ್ಯಟ್ ರ್ಯಾಲಿ ಸೆಟ್. ಮೊದಲನೇದು ಒರಿಜಿನಲ್ ಅಡ್ಮಿಟ್ ಕಾರ್ಡ್. ಅಂದರೆ ನೀವು ಏನು ಈಗಾಗಲೇ ಆನ್ಲೈನ್ ಅರ್ಜಿ ಹಾಕಿರ್ತೀರಿ, ಈಗ ನೀವು ರ್ಯಾಲಿಗೆ ಹೋಗಬೇಕಾದ್ರೆ ಅಡ್ಮಿಟ್ ಕಾರ್ಡ್ ಅಂದರೆ ಅದಕ್ಕೆ ಹಾಲ್ ಟಿಕೆಟ್ ಅಂತೀವಿ, ಅಡ್ಮಿಟ್ ಕಾರ್ಡ್ ಅಂತೀವಿ. ಒರಿಜಿನಲ್ ಹಾಲ್ ಟಿಕೆಟ್ ಅಂತ ತೊಗೋಬೇಕು. ಅದನ್ನು ಯಾವುದೇ ರೀತಿ ಮಡಿಸೋದು ಹಾಳು ಮಾಡೋದು ಏನು ಮಾಡಬಾರ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಸೀಟ್. ಆಮೇಲೆ ನೀವು ಅದಕ್ಕಿಂತ ಹೆಚ್ಚಿಗೆ SSLC ಮೇಲೆ PUC ಡಿಗ್ರಿ ಮತ್ತು ಏನಾದರೂ ಎಜುಕೇಷನ್ ನಿಮ್ಗೆ ಹೆಚ್ಚಿಗೆ ಆಗಿತ್ತಪ್ಪ ಅಂದ್ರೆ ಅವು ಒರಿಜಿನಲ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ಗಳನ್ನ ನೀವು ಒಯ್ಯಬೇಕಾಗ್ತದೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ರಾನ್ಸ್ಫರ್ ಆರ್ ಲಿವಿಂಗ್ ಸರ್ಟಿಫಿಕೇಟ್ ಫಾರ್ಮ್. ಅಂದರೆ ನಾವು LC ಅಂತೀವಿ ಅಥವಾ TC ಅಂತೀವಿ, ಅದನ್ನು ತೆಗೆದುಕೊಂಡು ಹೋಗಬೇಕು. ಅದು ಏನಪ್ಪ ಅಂದ್ರೆ ಸ್ಕೂಲ್ ಆರ್ ಕಾಲೇಜ್ ನೀವು ಎಲ್ಲಿ SSLC ಮುಗಿಸಿರ್ತೀರಿ ಅಲ್ಲಿ ತೊಗೋಬೋದು, ಅಥವಾ PUC ಕಾಲೇಜಿನಲ್ಲಿ ಸಹಿತ ನೀವು ತೊಗೋಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್. ಅಂದರೆ ಅದಕ್ಕೆ ನಾವು ಏನಂತೀವಿ, ಜಾತಿ ಪ್ರಮಾಣ ಪತ್ರ ಅಂತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಡೊಮೆಸಿಯಲ್ ಸರ್ಟಿಫಿಕೇಟ್, ಆಮೇಲೆ ನೆಟಿವಿಟಿ ಸರ್ಟಿಫಿಕೇಟ್ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಮತ್ತು ಇದ್ರ ಜೊತೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಯಾಸ್ ಐಡೆಂಟಿ ಪ್ರೂಫ್ ಆಗಿ ನೀವು ಒಯ್ಯಬೇಕಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 5x4 ಸೈಜಿನ ಕನಿಷ್ಠ 15 ಇತ್ತೀಚಿನ ಕಲರ್ ಫೋಟೋ ತೆಗೆದುಕೊಂಡು ಹೋಗಬೇಕು. ಅದರ ಜೊತೆ ನೆಗೆಟಿವನ್ನು ತೆಗೆದುಕೊಂಡು ಹೋಗಬೇಕು. ಮತ್ತು ಕಂಪ್ಯೂಟರ್ಕೃತ ಫೋಟೋ ಅಥವಾ ಡಿಜಿಟಲ್ ಫೋಟೋ ತೆಗೆದುಕೊಂಡು ಹೋಗಬಾರದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ NCC ಸರ್ಟಿಫಿಕೇಟ್ ಇದ್ದರೆ NCC A ಇರ್ಬೋದು, B ಇರ್ಬೋದು, C ಇರ್ಬೋದು, ನಿಮ್ದು ಯಾವ ಸರ್ಟಿಫಿಕೇಟ್ ಇರ್ತದೋ ಅದನ್ನು NCC ಸರ್ಟಿಫಿಕೇಟ್ ಹೋಗಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದರೆ ಅದು ಸ್ಟೇಟ್ ಲೆವೆಲ್ ಇರ್ಬೋದು, ನ್ಯಾಷನಲ್ ಲೆವೆಲ್ ಇರ್ಬೋದು, ಅಂತಾರಾಷ್ಟ್ರೀಯ ಲೆವೆಲ್ ಇರ್ಬೋದು, ಯಾವ್ದು ನಿಮ್ಮ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇರ್ತದೋ ಅದನ್ನು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ರಿಲೇಷನ್ ಸರ್ಟಿಫಿಕೇಟ್ ಹೊಂದಿದ್ದರೆ ಅದನ್ನು ತೆಗೆದುಕೊಂಡು ಹೋಗಬೇಕು. ರಿಲೇಷನ್ ಸರ್ಟಿಫಿಕೇಟ್ ಅಂದರೆ ಏನಪ್ಪ ಅಂದ್ರೆ ತಂದೆ ಅಥವಾ ಅಣ್ಣ ಇಂಡಿಯನ್ ಆರ್ಮಿ ಒಳಗೆ ಸೇವೆ ಮಾಡ್ತಾ ಇದ್ರಂದ್ರೆ ಅಥವಾ ಸೇವೆ ಮಾಡಿ ರಿಟೈರ್ಮೆಂಟ್ ಆಗಿದ್ರಂದ್ರೆ ಅದು ರಿಲೇಷನ ಅವ್ರಿಗೆ ಮಾತ್ರ ಬರ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಪ್ಡೇಟ್ ಫಾರ್ಮನ್ನು www.joinindianarmy.nic.in ವೆಬ್ಸೈಟಲ್ಲಿರುವುದನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಕಾರ ಅಪ್ಡೇಟನ್ನು ಮಾಡಿಸಿ ಅದಕ್ಕೆ ನೋಟ್ರಿ ಮಾಡಿಸ್ಕೊಂಡು ಹೋಗಬೇಕು. ಬಹಳಷ್ಟು ಅಭ್ಯರ್ಥಿಗಳು ಹಿಂದಿನ ಆರ್ಮಿ ರ್ಯಾಲಿಯಲ್ಲಿ ಪುರುಷ ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಅಪ್ಡೇಟ್ ಅಂದರೆ ಏನು, ಯಾರ ಹತ್ರ ಮಾಡಿಸಬೇಕು ಅಂತ ಕೇಳ್ತಾಯಿದ್ರು. ನಿಮಗೆ ಇಲ್ಲಿ ಗೊತ್ತಿರಲಿ, ಫಸ್ಟ್ ಪಾರ್ಟಿ ನೀವು, ಸೆಕೆಂಡ್ ಪಾರ್ಟಿ ಯಾರಪ್ಪ ಅಂದ್ರೆ ಅಗ್ನಿವೀರ ಇಂಡಿಯನ್ ಆರ್ಮಿ ಅಂತೇಳಿ ನೀವು ಬಾಂಡನ್ನು ತೊಗೋಬೇಕು. 20 ರೂಪಾಯಿ ಬಾಂಡ್ ತೊಗೊಂಡು ಆಮೇಲೆ ನಿಮ್ಗೆ ಈಗಾಗಲೇ ನಾವು ವೆಬ್ಸೈಟ್ ಹೇಳಿ ಆರ್ಮಿ ವೆಬ್ಸೈಟ್ನಲ್ಲಿ ಆ ಫಾರ್ಮೇಟನ್ನು ಬಿಟ್ಟಿದ್ದಾರೆ. ಆ ಫಾರ್ಮೇಟ್ ತೊಗೊಂಡು ಆ ಇದ್ರಾಗ ಏನಪ್ಪ ಅಂದ್ರೆ ಆ ಬಾಂಡಿನಲ್ಲಿ ಟೈಪ್ ಮಾಡಿ ನೀವು ನಿಮ್ಮ ಸಮೀಪದ ಅಂದರೆ ಕೋರ್ಟ್ ಹತ್ತಿರ ನಿಮ್ಮ ಸಮೀಪದ ಕೋರ್ಟ್ ಎಲ್ಲಿರ್ತದೆ ಅಲ್ಲಿ ಹೋಗಿ ಕೇಳ್ರಿ. ನೋಟ್ರಿ ಯಾರು ಅಂದ್ರೆ ಅಲ್ಲಿ ವಕೀಲರು ನೋಟ್ರಿ ಇರ್ತಾರೆ, ಅವರು ನಿಮ್ಗೆ ಅಪ್ಡೇಟನ್ನು ಮಾಡಿಕೊಡ್ತಾರೆ. ಅದನ್ನು ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಹೋಗಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡನ್ನು ಒಳ್ಳೆಯ ಗುಣಮಟ್ಟದ ಹಾಳೆಯಲ್ಲಿ ಅಂದರೆ ಲೇಜರ್ ಪ್ರಿಂಟ್ ತೆಗೆದುಕೊಳ್ಳೋದು ಉತ್ತಮ. ಒಳ್ಳೆಯ ಗುಣಮಟ್ಟ ಇರಬೇಕು. ತಿಳುವಾದ ಹಾಳಿ ಅಥವಾ ಗೀಳಾಗಿದ್ದು ಹಾಳಾಗಿದ್ದು ಅಂಥ ತೊಗೋಬಾರ್ದು. ಅದು ಲೇಜರ್ ಪ್ರಿಂಟ್ ತೆಗೆದುಕೊಂಡು ಹೋಗಬೇಕು ಅಡ್ಮಿಟ್ ಕಾರ್ಡ್. ಇನ್ನೊಂದು ಇಂಪಾರ್ಟೆಂಟ್ ನಿಮಗೇನು ಗೊತ್ತಿರಬೇಕಪ್ಪ ಅಂದ್ರೆ
ನೋ ಕಲರ್ ಪ್ರಿಂಟ್. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಅಡ್ಮಿಟ್ ಕಾರ್ಡನ್ನು ಕಲರ್ ಪ್ರಿಂಟ್ ಒಯ್ಯಬಾರ್ದು, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟೇ ಇರಬೇಕು, ಅದು ಗೊತ್ತಿರಬೇಕು. ಆಮೇಲೆ ಡು ನಾಟ್ ಫೋಲ್ಡ್ ಯುವರ್ ಅಡ್ಮಿಟ್ ಕಾರ್ಡ್. ನಿಮ್ಮ ಅಡ್ಮಿಟ್ ಕಾರ್ಡನ್ನು ಹಿಂಗೆ ಮಡಿಸೋದು, ಹಾಳು ಮಾಡೋದು, ಗೀಳು ಮಾಡೋದು, ಆ ರೀತಿ ಯಾರು ಮಾಡೋಕ್ಕೋಗ್ಬೇಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಈ ಮೇಲಿನ ಎಲ್ಲ ಡಾಕ್ಯುಮೆಂಟನ್ನು ಒರಿಜಿನಲ್ ಜೊತೆ 2 ಸೆಟ್ ಏನು ಮಾಡಬೇಕಪ್ಪ ಅಂದ್ರೆ ಜೆರಾಕ್ಸ್ ಪ್ರತಿಗಳನ್ನು ಅಟೆಸ್ಟೆಡ್ ಮಾಡಿಕೊಂಡು ನೀವು ರ್ಯಾಲಿಗೆ ಹೋಗಬೇಕು. ಆತ್ಮೀಯ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಒಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಇಲ್ಲಿ ಅಗ್ನಿವೀರ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಅದೇ ರೀತಿಯಾಗಿ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ಬಿಡ್ತಾ ಇದ್ವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.